ಅವರಿಂದ ಹಾಗೆ ಆಗಿಬಿಟ್ರು. ಈ ಥರ ಭಾಳ ಅನಾನುಕೂಲ ಆಗಿದೆ. 2-3 ಸಾರಿ ಗಾಡಿ ಕೂಡ ಬಿದ್ದೋಗಿದೆ, ಬೇಕಾದ ಫ್ರ್ಯಾಕ್ಚರ್ ಆಗಿದೆ ನೋಡಿ. ಈ ಥರ ಅನಾನುಕೂಲ ಮಾಡಿಬಿಟ್ಟು ಕಬ್ಬರು ಹೊಟ್ಬಿಟ್ರೆ ನಾವು ಈ ರೂಟಲ್ಲಿ ಓಡಾಡೋದು ಯಾವ ಥರ ಹೇಳಿದೆ. ಇಲ್ಲೇ ಓಡಾಡಬೇಕು, 5-6 ಟ್ಯಾಂಕರ್ ಹಿಂಗೆ ಓಡಾಡಬೇಕು. ಭಾಳ ಸೊಂಟ ಏನಾಗಿದೆ ಏನು ನಮ್ಮ ಸಂಪಾದನೆ ಎಲ್ಲ ಹಾಸ್ಪಿಟ್ಲಿಗೆ ಆಗಿದೆ. ಈ ರೋಡಲ್ಲಿ ಬಂದವರು ಹೋದವರು ಆ ದಾರಿ ಕೊಡೋಕ್ಕಿಲ್ಲ, ಕೊಡ್ತಿದ್ರೆ ಅವ್ರು ಉಗಿತಾರೆ, ಮುಗಿಸ್ಕೊಂಡು ಓಡಾಡೋ ಪರಿಸ್ಥಿತಿ ಆಗೈತೆ ನಮ್ದು. ಕೀಳ್ಕೋಟೆಯಿಂದ ರೋಡ್ ಹೆಂಗಿದೆ ಇದು? ಬರೋಕ್ಕಾಗ್ತದೆ? ಕಚಡ ಓಡಾಡಕ್ಕೆ ಆಗಲ್ಲ. ಯಾರಿಗೂ ಹೇಳಿದ್ದಾಯ್ತು, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಬೇಗ ಈ ರೋಡ್ ರೆಡಿ ಮಾಡಿದ್ರೆ ನಮಗೂ ಸಂತೋಷ ಸರ್. गाड़ियाँ टैंकर पूरा बढ़िया रोड बराबर यहाँ आने वाक़ा होगा। आपको 3 रोड पड़ती है हमारे यहाँ, गाड़ियाँ अटक जा रही, आने जाने वाक़ा होगा। एकदम 2 व्हीलर हमसे भी गिर जा रही। ಉಮರ್ ಸರ್, ಈ ರೋಡಲ್ಲಿ ಡೈಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಬೇಗ ರೋಡ್ ರೆಡಿ ಮಾಡಿದ್ರೆ ನಮಗೂ ಉಪಯೋಗ ಆಗುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಸ್ಕೂಲ್ ವ್ಯಾನಲ್ಲಿ, ತುಂಬ ಪ್ರಾಬ್ಲಮ್ ಆಗ್ತದೆ ಸರ್. ದಿನ ಬೆಳಗ್ಗೆ ಹೋಗೋದು ಕರ್ಕೊಂಡು ಹೋಗೋದು ಇದೇ ರೋಡ್ನಿಂದ? ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮ್ ನಾನು ಇದೇ ರೋಡಲ್ಲೇ ಓಡಾಡೋದು. ತುಂಬ ಪ್ರಾಬ್ಲಮ್ ಆಗ್ತದೆ. ಈ ಪರಿಸ್ಥಿತಿ ಪ್ರಾಬ್ಲಮ್ ಬರ್ತಾನೆ ಇರ್ತದೆ ವಾರ ಗಾಡಿ. ರೋಡ್ ಏನು ಅಧ್ವಾನ ಆಗಿಬಿಟ್ಟಿದೆ, ಮಕ್ಕಳಿಗೆ ಹೋಗೋಕೆ ಬರೋದು ಕಷ್ಟ ಆಗಿಬಿಟ್ಟಿದೆ, ತುಂಬ ಕಷ್ಟ ಆಗಿಬಿಟ್ಟಿದೆ. ಸುಮ್ಮನೆ ಏನೋ ನೋಡಿಬಿಟ್ಟು ಸ್ವಲ್ಪ ಇದು ಮಾಡಿದ್ರೆ ತುಂಬ ಕಷ್ಟ ಆಯ್ತು. ಮಕ್ಕಳಿಗೆ ಏನೋ ಆದರೆ ನಿಮ್ಮದೇ ಜವಾಬ್ದಾರಿ ಅಲ್ಲ. ಇದು ಚೆನ್ನಾಗಿಲ್ಲ, ವ್ಯಾನ್ ಬರೋಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಟೈಮಿಂಗ್ ಪರ್ಫೆಕ್ಟಾಗಿ ಹೋಗಬೇಕು. 5 ನಿಮಿಷ ಏನಾದರೂ ಲೇಟ್ ಆಗಿದ್ರೆ ಸ್ಕೂಲ್ ಒಳಗೆ ಕರ್ಕೊಳ್ಳೋದು. ಈ ರೋಡಿಗೆ ಸರಿ ಇಲ್ಲ. ಈ ರೋಡಿಗೆ ಸ್ವಲ್ಪ ಯಾರಾದರೂ ಬಂದು ನೋಡಿ ಮಾಡಿ. ಯಾರಿಗಿಂತ ಏನು ಹೇಳೋದು ನಾವು, ರೋಡ್ ಮಾಡಿರೋ ಸರಿ ಇಲ್ಲ. ಇದು ಮೊನ್ನೆ JCB ಇದು ವಿತರಣೆ ಮಾಡೋಕ್ಕೆ ಮಾಡಿದ್ರು, ಅವಾಗಂತ ಹಿಂಗೆ ಆಯಿತು. ಹೆಂಗೆ ಸರ್ ಎಲ್ಲ ಓಡಾಡೋದು? ಎಷ್ಟು ತೊಂದರೆ ಮಾಡಿದ್ರು ಹೆಂಗೆ ಸರ್? ಏನು ಈ ಥರ ಹಳ್ಳ ತಿನ್ನಿ ಎಲ್ಲ ಇದ್ರೆ ಹೆಂಗೆ ಸರ್? ಯಾವಾಗ ಹಿಂಗೆ ಗಾಡಿಗಳೆಲ್ಲ ಡಕೋಟ ಆಗೋಗ್ತಾ ಇದೆ. ವರ್ಷಗಳಿಂದ ಹಿಂಗೆ ಇದೆ, ತಿಂಗಳು ಹೋಗ್ಲಿ, ವರ್ಷಗಳಿಂದ ಹಿಂಗೆ ಇದೆ. ನಾವು ಡೈಲಿ ಓಡಾಡೋ ದಾರಿ ಇದು. ಏನು ಮಾಡ್ತೀರಾ? ಡಕೋಟ ಆಗಿಬಿಟ್ಟಿದೆ. ರೋಡ್ ಹಿಂಗಿದೆ, ಯಾರು ನೋಡೋರು ಇಲ್ಲ, ಕೇಳೋರು ಇಲ್ಲ. ಏನು ಮಾಡೋದು? ಎಷ್ಟು ದಿನದಿಂದ ಆಯ್ತು ಹಿಂಗೆ ಇದೆ, ವರ್ಷಗಳಿಂದ ಹಿಂಗೆ ಇದೆ. ಇದು ಪೈಪ್ ಲೈನ್ ಎತ್ತಿದ್ದಾರೆ ಮೊನ್ನೆ, ಅವಾಗಿಂದ ಇದು ಹಿಂಗೆ ಇದೆ. ಮಳೆ ಬಂದರೂ ಹಿಂಗೆ ಇದೆ, ಯಾರು ಟಚ್ ಮಾಡೋರು ಇಲ್ಲ. ಹಿಂಗಿದೆ ನೋಡಿ, ಹೋಗೋಕ್ಕೆ ಬರೋಕ್ಕಾಗ್ತಾ ಇಲ್ಲ. ಏನು ಎಷ್ಟು ಕಷ್ಟ ಆಗ್ತಾ ಇದೆ ಬರೋಕ್ಕೆ, ಅಲ್ಲಿಂದ ಅಲ್ಲಿವರೆಗೆ ಬರಬೇಕಂದ್ರೆ. तकलीफ हो रही है भाई, बच्चा स्कूल में गाड़ियाँ ना हो रहा है, खाना ना लगेगा तो गाड़ियाँ लग जा रही, नीचे सेलर चला जा रही, बहुत परेशानी हो रही है रोड की तरफ से। खुद में क्या भी कर रही है बदले में काम मिला, भाड़े जाना हो रहा नहीं, हालत बेहालत होती है ऑटो से। वो भाड़े जाने में भाड़े एक ज़्यादा में महिला जा रही नहीं कि रोड़ा सिर्फ खराब होगा हमना, कई के रोड़ा में है इलाज बचाना पड़ेगा। कई का पानी है, गाड़ी ऐसा चुपचे ऐसा उठे कौन के पेशेंट अपनी बुला ले देंगे का तो पूरी गाड़ी ऐसा फंसी हो जा रहा हो, रोड ही बरोबर न है,
पहले बहुत अच्छा था कम सरस से, क्या कि वो लीक होता था चैम्बर का, उससे अगर को बहुत पाइपा बदली संदे ऐसे भी बहुत फर्क पड़ेगा वो रोड है। ಪೂರ್ತಿ ಮೊನ್ನೆನ ಎಲ್ಲ ಚೇಂಬರ್ ಇದು ಪೈಪ್ ಹಾಕಿ ರೆಡಿ ಮಾಡಿಲ್ಲ. ಮುಂದೆ ವರ್ಷನ ಅದೇ ಥರ ಇದ್ದಾರೆ. ನೋಡಿ ಹೋಗ ಬರೋಕ್ಕೆ ಸ್ವಲ್ಪ ಮಳೆ ಬಂದರೆ ಫುಲ್ ಕಷ್ಟ ಆಗ್ತದೆ ಹೋಗಿ ಬರೋಕ್ಕೆ. ಸ್ವಲ್ಪ ನೋಡ್ಕೊಂಡು ಇದು ಮಾಡಿ यहाँ भी भाड़ा मार के बहुत जगह खोद रहे हैं, बहुत वहाँ ऑटो चलाने में बहुत दिक्कत होती है भाई। ಅಣ್ಣ ಏನಣ್ಣ ಇದು ಆ ಬಸ್ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದೆ? ಏನು ಮಾಡ್ತೇಣ, ರೋಡ್ ಇರೋದೇ ಹೆಂಗೆ ಡ್ಯಾನ್ಸ್ ಮಾಡಿದ್ರೆ ಏನು ಮಾಡೋಣ ಹೇಳು. ಹೆಂಗೆ ಹೋಗ್ಬೇಕು ಹೇಳಿ, ಅಲ್ಲಿ ನೋಡ ರೋಡ್ ಹಿಂಗೆಲ್ಲ ಹೆಂಗೈತೆ ಎಲ್ಲ ಹೆಂಗೆ ಹೋಗ್ಬೇಕು ಹೇಳಿ. ಸ್ಕೂಲ್ ಹುಡುಗರೆಲ್ಲ ಪಾಪ ಸ್ಕೂಲ್ ಹುಡುಗರು ಇರ್ತಾರ? ಹ್ಞೂ ನೋಡಿ ಎಲ್ಲ ಸ್ಕೂಲ್ ಹುಡುಗ್ರೆ ಅಣ್ಣ ಇರೋದು. ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋಣ. ನೀವು ಕಿಲ್ಕುಟೆಯಿಂದ ಬರ್ತಾ ಇದ್ದೀರಾ? ರೋಡ್ ಹೆಂಗಿದೆ? ರೋಡ್ ಗಾಡಿ ಹೋದ್ರೆ ಹಿಂಗೆ ಆಗ್ತದೆ, ಗಾಡಿ ಡ್ಯಾನ್ಸ್ ಮಾಡ್ತಾ ಇದೆ. ಡ್ಯಾನ್ಸ್ ಮಾಡ್ತಾರೆ. ಹಾಂ, ರೋಡ್ ಹೆಂಗೆ ಡ್ಯಾನ್ಸ್ ಮಾಡಬೇಕು ಹೋಗ್ತಾ ಇದ್ರೆ? ಗಾಡಿ ಎಲ್ಲ ಬರೋಕ್ಕಾಗೋದಿಲ್ಲ, ಚೆನ್ನಾಗಿಲ್ಲ ರೋಡು, ತುಂಬ ಹಿಂಸೆ ಆಗ್ತಾ ಇದೆ. ಡ್ಯಾನ್ಸ್ ಮಾಡ್ತದೆ ಅಂತಂದರೆ ಏನು ರೋಡಲ್ಲಿ ಬರ್ತೀವೋ ಅನ್ಸುತ್ತೈತೆ, ಹಂಗೆ ಅನ್ಸುತ್ತೆ. ಚೆನ್ನಾಗಿಲ್ಲ ಅಣ್ಣ ಹೋಗೋಕ್ಕೆ, ಬಸ್ಸೇ ಆಡ್ಬೇಕು ಆಗಲ್ಲ. ರೋಡ ಹೋಗಿದ್ದೀನಿ ಅಷ್ಟು ಇಟ್ಕೊಂಡು. ಹಾಂ, ರೋಡು ಇದು ಇಷ್ಟು MLA ಇಟ್ಕೊಂಡು ಇಷ್ಟು ಕೌನ್ಸಿಲರ್ ಇಟ್ಕೊಂಡು ಈ ರೋಡ್ ರೆಡಿ ಮಾಡೋಕೆ ಆಗ್ತಾಯಿಲ್ಲ. ಹಿಂಗೆ ಹೇಳಿ ಇದು ಸ್ವಲ್ಪ ಇವರಿಗೆ ಇದು ಮಾಡಿ ಸ್ವಲ್ಪ ರೆಡಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಏನೋ ಸರ್ಕಾರ ಯಾವ ಸರ್ಕಾರ ಬಂದರೂ ಸರ್ಕಾರದವ್ರು ಏನೂ ಮಾಡ್ತಾ ಇಲ್ಲ. ನೀವು ಆದರೆ ಇಲ್ಲಿರೋ MLA ನೀವು ಹೇಳಿ ಮಾಡ್ಸೋಕ್ಕಾಗ್ತಾ ಇಲ್ವಲ್ಲ. ನಾವು ಅಂಥ MLA ನಾವು ಓಟ್ ಹಾಕಿ ರೆಡಿ ಮಾಡ್ಕೊತೀವಿ. ಅದು ಒಂದೇ 15 ದಿನದಲ್ಲಿ ನಾವು ಗೆಲ್ಸಿರೋದು. ಅಂಥ MLAನೇ ನಮಗೇನು ಇದು ಮಾಡೋಲ್ಲ ಅಂದಮೇಲೆ ಏನಕ್ಕೆ ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಸೋದು? ಯಾರ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕೋದು? ಯಾರ ಮೇಲೆ ನಂಬಿಕೆ ಇರ್ತೀರ? ಒಂದು 15 ದಿನದಲ್ಲಿ ಗೆದ್ದಿದ್ದೀನಿ, ಅದಕ್ಕಾದ್ರೂ ಅವನು ಒಂದು ಬೆಲೆ ಕೊಡಬೇಕು. ಈ ಕೋಲಾರ ಇದಕ್ಕೆ ಒಂದು ತಿಂಗಳಾಗೈತಿ, ಇದು ಒಂದು ತಿಂಗಳಾಗೈತಿ. ಈ ರೋಡ್ಗೆ ಯಾರು ದಿಕ್ಕು ಜೀವಾಣು ಯಾವ MLAನೂ ಇಲ್ಲ, ಯಾವ ಮಿನಿಸ್ಟ್ರು ಇಲ್ಲ, ಯಾವ ಇದು ಇಲ್ಲ. ಈ ಜಿಲ್ಲೆಯಲ್ಲಿರೋಂಥ ನಮ್ಮ ಗೆದ್ದಿರೋಂಥವರು ಅವ್ರು ಕೂಡ ಅದ್ರ ಕಡೆ ಗಮನ ಕೊಡ್ತಿದ್ದಾರೆ. ಮಲೇಷಿಯಾ ರೋಡು, ಸಿಂಗಾಪುರ್ ರೋಡ್ ಇವೆಲ್ಲ ಮಳೆ ಬಂದು ಒಂದು ಹಳ್ಳ ಬಿಟ್ಟು ಹೋಗೋಕ್ಕಾಗಲ್ಲ, ಬರೀ ಹಳ್ಳಗಳ ರೋಡು. ಗುತ್ತಿಗೆದಾರ ಏನು ಮಾಡ್ತಾರೋ ಗೊತ್ತಿಲ್ಲ, ದುಡ್ಡು ಆಯ್ತಾ ಬಿಲ್ ಆಯ್ತಾ ಗೊತ್ತಿಲ್ಲ. ರೋಡ್ ಫುಲ್ಲು ಆಗೋದು ಚೆನ್ನಾಗಿದ್ದು ರೋಡ್, ಶ್ರೀನಿವಾಸ ಗೌಡವ್ರು ಹಾಕಿದ ರೋಡ್ ಇದು. ಫುಲ್ಲು ಅಧ್ವಾನ ಮಾಡಕ್ಕವ್ರೆ. ಗುತ್ತಿಗೆದಾರ ಏನು ಮಾಡ್ತವ್ರೆ ಯಾರು ಹಾಕಿದ್ ರೋಡ್ ಇದು ಗೊತ್ತಿಲ್ಲ. ಯಾರ ಗುತ್ತಿಗೆ ಪೈಪ್ಲೈನ್ ಹಾಕೋರೆ, ಯಾರು ಟರ್ಮಲ್ ಹಾಕೋರು ಮನೆ ಹಾಕಿರೋದು. ಕಿತ್ತಾಕಿ 3 ತಿಂಗಳಾಗದೆ ಇವಕ್ಕೊಂದು ಹಳ್ಳ ಮುಚ್ಚಿಲ್ಲ, ಒಂದು ಕೊಳ್ಳ ಮುಚ್ಚಿಲ್ಲ. ಗುತ್ತಿಗೆದಾರಕ್ಕೆ ಬಿಲ್ ಹೆಂಗೆ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಸಚಿವರಿಂದ.
ಇದೆ ಈಗ 3 ಸಲ ಬರಬೇಕು. ಏನು ಮಕ್ಕಳು ಹೆಂಗಣ ಇರೋದು ಕೂತ್ಕೊಂಡು ಇರೋದು, ಹಿಂದೆ ಹಳ್ಳ, ಬಸ್ ಎಲ್ಲ ತುಂಬ ಅಲ್ಲಾಡುತ್ತೆ. 3 ಟೈಮ್ಸ್ ಬರಬೇಕು. ಏನು ರೋಡ್ ಹಿಂಗಿದೆ, ಹಳ್ಳ ತೊಳ್ಳ ಮದ್ದಲ್ಲಿ ಹಾಕೊಂಡು ಹೋಗ್ಬೇಕು. ಮಳೆ ಬಂದರೆ ಕಟ್ಕೊಳ್ತದೆ ಗಾಡಿ. ಹಾಂ, ಇನ್ನು ಮಳೆ ಶುರು ಆಗ್ತದೆ ಇವಾಗ. ಹಾಂ, ಮಳೆ ಬಂದರೆ ಶುರು ಆಗ್ತದೆ, ಕಟ್ಕೊಳ್ತದೆ. ಆಪೋಸಿಟ್ ಬಂದರೆ ಸೈಡ್ ಹೋಗೋಕ್ಕಾಗಲ್ಲ. ಬಸ್ ಮಳೆ ಬಂದಾಗ ಕಟ್ಕೊಳ್ತದೆ, ಆಪೋಸಿಟ್ ಬಂದರೆ ಗಾಡಿ ಹೋಗೋಕ್ಕಾಗಲ್ಲ. ಅಲ್ಲೇ ತುಂಬ ಕಷ್ಟ ಆಗ್ತಾಯಿದೆ. ओके ले लिया मैं ले नहीं बोलते हूँ. ಇಲ್ಲಿ ರೋಡ್ ಅಗದು ಸುಮಾರು ಒಂದು 6 ತಿಂಗಳಾಯಿತು. ಮತ್ತು ರಿಪೇರಿನೇ ಮಾಡಿಲ್ಲ. ಮತ್ತು ಒಳಚರಂಡಿಗಳೆಲ್ಲ ಬ್ಲಾಕ್ ಆಗ್ತಾ ಇವೆ. ಯಾರೂ ತಿರುಗಿ ನೋಡಲ್ಲ ಸರ್. ಮತ್ತು ಕಸ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ಅದು ಇಳುವರಿ ಎಲ್ಲೂ ಎತ್ಕೊಂಡು ಹೋಗಲ್ಲ, ಬಂದು ಎತ್ಕೊಂಡು ಹೋಗಲ್ಲ. ಎಲ್ಲಂದ್ರಲ್ಲಿ ಕಸ ಬಿಸಾಡ್ತಾರೆ. ಸ್ವಲ್ಪ ಇದು ಇದೆ ಸರ್, ಭಾಳ ಖರಾಬ್ ಇದೆ. बड़ा खराब है. अच्छा था रोड में. हाँ मैं पूरा एडिट करना तुम्हारा आवाज़ से भी इसमें बढ़िया ಆಗೋ ಸಿಸ್ಟಮ್ ಪ್ರಶ್ನೆ ಆಗ್ತದೆ ಸರ್ಕಾರ. ಇಡೀ ಕರ್ನಾಟಕನೇ ಹಿಂಗೆ ಐತೆ. ಎಲ್ಲಿ ರೋಡ್ಗಳೇನು ಕರೆಕ್ಟ್ ಆಗಿಲ್ಲ, ಎಲ್ಲ ಕಡೆನೂ ಹಿಂಗೆ ಇದೆ. ಇಂಥ ಸರ್ಕಾರಗಳ ಕತೆ ಕಟ್ಕೊಬಿಟ್ರೆ ಯಾರು ಉದ್ಧಾರ ಆಗಲ್ಲ. ಬರೀ ನಮ್ಮ ಜೋಬಲ್ಲಿರೋ ದುಡ್ಡು ಕತ್ರೆ ಆಗ್ತಾರೆ ಅಷ್ಟೇ. ಇವ್ರು ಯಾರು ಅವ್ರ ಮನೆಯಿಂದ ಯಾರು ಏನು ಮಾಡ್ತಾ ಇಲ್ಲ ನೋಡಿ. ಈಗ ನಾನು ನೋಡಿದ್ರಲ್ಲ ಹೆಂಗೆ ಹತ್ಸ್ಕೊಬರ್ತಾ ಇದ್ದೀನಿ ಅಂತಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ. ಇಂಥ ಸರ್ಕಾರಗಳಿದ್ರೆ ಎಲ್ಲರೂ ಅವರೇ ಕಳ್ರೆ. ರಾಜಕೀಯನೇ ವರಸ್ಟು. ರಾಜಕೀಯನೇ ವರಸ್ಟು. ಇದೊಂದೇ ಸರ್ಕಾರ ಅಂತಲ್ಲ, BJPನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ, ಎಲ್ಲ ಸರ್ಕಾರನೂ ಅಷ್ಟೇ. ಸರಿನಾ, ಆಯ್ತು. ಸುಮಾರು ವರ್ಷಗಳಿಂದ ಹಂಗೇನೆ ಇದೆ. ಬರೀ ಬ್ಲಾಕ್ ಆಗಿ ಬರೀ ನೀರೇ ಹಳ್ಳ ಕೊಳ್ಳ ಹೆಂಗೆ ಓಡಿಸೋದು. ಇನ್ಶೂರೆನ್ಸು ಅದು ಮಾತ್ರ ಕಟ್ಬಿಡ್ಬೇಕು ಇವ್ರಿಗೆ. ಈ ರೋಡ್ಗಳು ಮಾತ್ರ ರೆಡಿ ಮಾಡೋಕ್ಕಾಗಲ್ಲ. ಗಲೀಜಾಗಿದೆ, ಗಾಡಿ ಓಡಿಸೋಕ್ಕೆ ಆಗ್ತಾ ಇಲ್ಲ. ದಿನ ಇದೆ ರೋಡ್ ಎಲ್ಲಿ ಹಳ್ಳ ಕೊಳ್ಳ ಎಲ್ಲ ಕಿತ್ತೋಗಿ ಏನು ಮಾಡ್ತೀರಿ? ಬೇರೆ ರೋಡ್ ನೋಡ್ಕೋಬೇಕು. ಏನು 3 ತಿಂಗಳಿಂದ ಹಿಂಗೆ ಇದೆ. ಅಣ್ಣ ರೋಡ್ ಹೆಂಗಿದೆ ಅಣ್ಣ ಇದು? ಇಲ್ವಾ? ಅಣ್ಣ ರೋಡ್ ಹೆಂಗಿದೆ ಅಣ್ಣ ಇದು? ರೋಡ್ ಈ ರೋಡಲ್ಲಿ ಬರೋ ಬದಲು ಸುಮ್ಮನೆ ಇದ್ದೋಗೋದ್ಮೇಲೆ ಅಷ್ಟು ಅಧ್ವಾನವಾಗೈತೆ ರೋಡ್. ಇನ್ನು ಹೊಟ್ಟೆ ಪಡೋ ದಿನ ಇದೆ ಬರ್ಬೇಕು ನೀವು. ಇದೇ ರೂಟಲ್ಲೇ ಬರಬೇಕಲ್ಲ. ರೋಡ್ ಹೆಂಗಿದೆ ಇದು? ಇನ್ನು ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಇನ್ನೂ ಅಧ್ವಾನ. ಅಣ್ಣ ರೋಡ್ ಸವಾಸನೆ ಬೇಡ ಅನ್ಸೋದು ನಮ್ಗೆ. ಮಕ್ಕಳು ಪಾಪ ಟೈಮ್ ಕರೆಕ್ಟಾಗಿ ಹೋಗೋಕ್ಕಾಗ್ತಾ ಇಲ್ಲ, ಏನಿಲ್ಲ. ರೋಡ್ ಹೇಳಿ ಬಾ, ಹೇಳಿ. ಅಧ್ವಾನ ಆಗೋಗಿದೆ. ಎಲ್ಲ ರೋಡೆಲ್ಲ ಕಿತ್ತೋಗಿದೆ. ರೋಡ್ ಹೆಂಗೆ ಐತೆ ನೀವು? ಪ್ರಾಣ ಕೈಯಲ್ಲಿ ಇಟ್ಕೊಂಡು ಓಡಿಸ್ಬೇಕು ಗಾಡಿಗಳು, ವೆಹಿಕಲ್ಗಳು ಎಲ್ಲನೂ ಸಹ ತುಂಬ ತೊಂದರೆ ಆಗಿದೆ. ರೋಡ್ ದಿನ ಇದೆ ರೋಡಿಂದ ಡೈಲಿ ಇದೇ ರೋಡಿಂದ ಹೋಗೋದು. ಹೆಂಗಿದೆ ಅಣ್ಣ ರೋಡು? ಹಾಂ ಆಫ್ ಮಾಡಿ ಆಫ್ ಮಾಡಿ. रोड बहुत तकलीफ हो रही, बच्चा बुला लगाने हो रहा। पूरा कंडीटी हो चला गए, पूरा कोई काम देखने वाला नहीं, कराने वाला नहीं।
कितने टाइम बोला तुझे कराते नहीं क्या बहुत खाली रोड में खाली पूरी पुलिस है ಅಣ್ಣ ಈ ರೋಡ್ ಹೋಗೋಕ್ಕೆ ಬೇಜಾರಾಗ್ತೈತೆ ಈ ರೋಡಲ್ಲಿ ಸುಮ್ಮನೆ ನಮ್ಮ ಆಟಗಳ ಇದು ಮಾಡ್ಕೊಬೇಕು ಅಷ್ಟೇ ನಾವು ಲಕ್ಷಗಳು ಬಂಡವಾಳ ಹಾಕ್ಬೇಕು ಅಧ್ವಾನಿ ನಾದು ರೋಡೇ ಇಲ್ಲ ನಾವು ಮಕ್ಕಳಿಗೆಲ್ಲ ಬಾದ್ ಬೀಳ್ತಾರೆ ರೋಡಾಗ ಹೋಗಕ್ಕೆ ಆಗಲ್ಲ ಗಾಡಿಗೆ ವಾರ ರೆಡಿ ಮಾಡಿಸ್ಬೇಕು ವಾರಕ್ಕೆ ಒಂದು ರೆಡಿ ಮಾಡಿಸ್ಬೇಕು ಗಾಡಿನೆಲ್ಲ कैसा है रोड ये रोड बहुत फजीती है अभी बच्चों को आने जाने तकलीफ हस्बैंड को दूसरे को जाने जाने बहुत तकलीफ हो रही है तो अभी से पानी इसका पानी पड़ रहा है रोड बहुत कचरा है बहुत गलीस है तो आने जाने बहुत तकलीफ हो जाए बच्चों को सुबह का टाइम स्कूल को जाने आने दूसरा को सब आने जाने बहुत तकलीफ हो जाए बच्चों को जाने के ना सोचना चाहिए रोड कैसा है भैया यहाँ पे रोड कहते हैं डेली एक दिन को एक दो सर्दी पड़ती है यहाँ गाड़ियाँ डाल जाएगा ये खुद को ज़्यादा वेट चले गए वीडियो के पानी देखती है जो ये पानी क्या रस्म से जारी है कोई पूछने वाला नहीं है कोई सिचुएशन में है रोड में बच्चे स्कूल आके गाड़ियाँ फिरते हैं जाते हैं छोटे छोटे बच्चे फिरते हैं बहुत बड़ी परेशानी है ಮಾಡೋದು 3 ಜನ ಕೌನ್ಸಿಲರ್ ಈ ಭಾಗ್ಯ ಕೌನ್ಸಿಲರ್ ಈ ಭಾಗ್ಯದ ಕೌನ್ಸಿಲರ್ ಆ ಭಾಗ್ಯದ 3 ಜನ ಇರಬೇಕಿಲ್ಲಿ ಹಾಂ ಅದೇ ಹೆಂಗಿದೆ ಏನು ಕತೆ ರೋಡ್ ಇದು ಅಧ್ವಾನ ಮಾಡತ್ತಿರ ರೋಡು ಡ್ಯಾನ್ಸ್ ಮಾಡ್ಬೋದು ಈ ರೋಡು ಸುಮಾರು 2 ತಿಂಗಳಿಂದ ಹಿಂಗೆ ಆಗಿದೆ ಮೊದಲಿನ ಪರಿಸ್ಥಿತಿಯಿಂದ ತೀರಾ ಹದಗೆಟ್ಟು ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ರೆ ಭಾರಿ ಅನುಕೂಲ ಆಗುತ್ತೆ ಇನ್ನು ಮಳೆಗಾಲ ಶುರು ಇನ್ನು ಜಾಸ್ತಿ ಅಧ್ವಾನ ಆಗ್ಬಿಡುತ್ತೆ ಹಾಂ ನಿಮ್ಮ ಮನೆಯಲ್ಲಿ ಹಿಂಗೆ ಇರ್ತದೆ ಇದೆಲ್ಲ ಧೂಳೆಲ್ಲ ಮನೇಲಿ ಬಂದು ಕುತ್ಕೊಂತದ ಹೌದು ಕೂತ್ಕೊಳ್ಳಿ ಹಾಂ ಏನಣ್ಣ ಅದು ಮಾಡೋದು ಹಾಲತ್ತು ಬರ್ತೀವಿ ನಾವು ಬೆಳಿಗ್ಗೆ ನಾವು ಹಾಂ ಈ ಹಳ್ಳಿಗಳು ಹಾಲತ್ತು ಬರೋದು ಎಲ್ಲ ಅರ್ಧ ಹಾಲು ಚೆಲ್ಕೊಂಡು ಅರ್ಧ ಹಾಲು ಇಲ್ಲೇ ಹೋಗ್ಬಿಡುತ್ತೆ ಬರೋಕ್ಕಾಗಲ್ಲ ಗಾಡಿಗಳೆಲ್ಲ ಮೊನ್ನೆ ಆಟೋ ಬಂದರು ಆಟೋ ಪಲ್ಟಿ ಹೊಡೆದ್ಬಿಟ್ಟು ಆ ಅಮ್ಮನಿಗೆ ಪ್ರಜ್ಞೆ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ತಾವು ಯಾರೋ ಬಂದು ಕಾರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲ್ಗೆ ತಗೊಂಡೋದ್ರು ಅರ್ಧ ಹಾಲು ಹೆಂಗೆ ಹೋಗ್ಬಿಡ್ತದೆ ಈಗ ಚೆಲ್ಲುತ್ತಲ್ಲ ಇಲ್ಲಿ ರೋಡ್ ಹಿಂಗಿದೆ ಹಿಂಗೆ ಆಡೋದು ಅದರಲ್ಲಿ ಆಡ್ತಾ ಇದ್ರೆ ಗಾಡಿ ಅರ್ಧ ಹಾಲು ಹೋಗ್ಬಿಡೋದು ಈ ಯಾರ ಬಗ್ಗೆ ನೀವು ಹೇಳೋಕ್ಕೆ ಬಯಸ್ತೀರಾ ಈ ರೋಡ್ ಇದಿರೋದು ಕಾರಣ ಯಾರು ಸರ್ಕಾರನೇ ಗೌರ್ಮೆಂಟ್ ಮುನ್ಸಿಪಾಲ್ಟಿ ಅದನ್ನ ರೆಡಿ ಮಾಡಬೇಕು ಅವರು ಎಲ್ಲಕ್ಕಾದ್ರೂ ಮೆಂಬರು ಇದನ್ನೆಲ್ಲ ರೆಡಿ ಮಾಡಬೇಕು ಇವಾಗ ಗೌರ್ಮೆಂಟ್ ಇದಿಲ್ಲ ಇವತ್ತು ರಚನೆ ಆಗ್ತದಲ್ಲ ಮಾಡಬೇಕು ಇದನ್ನ ಇದಕ್ಕೆ ಸಂಬಂಧಪಟ್ಟವ್ರು ಇದು ಮಾಡಬೇಕು ಹೇಳಿ ನೀರು ಮನೆಯವ್ರಿಗೆಲ್ಲ ಬಂದ್ಬಿಟ್ಟು ನೋಡಿ ಅಲ್ಲ ಇನ್ನೇ ಏನು ಹೆಜ್ಜೆ ಇಡಕ್ಕಾಗಲ್ಲ ಯಾಕೆ ಓಡಾಡೋದು ನಾವು ವಯಸ್ಸಾಗಿ ಎಷ್ಟು ತಿಂಗಳಿಂದ ಇದೆ ರೋಡ್ ಹಿಂಗೆ ಇದು ಸುಮಾರು 10 ಒಂದು 3-4 ತಿಂಗಳಿಂದ ಹಿಂಗೆ ಇದೆ ಹ್ಞೂ ಓಕೆ